ಸರ್, ನಾನು ತಾವು ಇಡೀ ಬಹಳ ಹೇಳಬೇಕು. ಸ್ಪಿರಿಚುವಲ್ ಆಗಿ ಕಾಣಿಸ್ತಾ ಇದ್ದೀರಿ. ತಾವು ಕೆಲವು ದೇವಸ್ಥಾನಗಳಿಗೆ ಕೋಟಿಗಟ್ಟಲೆ ಹಣದ ದೇಣಿಗೆಗಳನ್ನು, ವಸ್ತುಗಳನ್ನೆಲ್ಲ ಕೊಟ್ಟಿದ್ದೀರಿ. ತಮ್ಮನ್ನು ಈ ಬಂಧನದಿಂದ ಬಿಡಿಸಲು ಕಾರಣವಾದ ಯಾವುದಾದ್ರೂ ದೇವತಾರಾಧನೆ, ಗುರು ಅಥವಾ ಯಾವುದಾದ್ರೂ ಆಧ್ಯಾತ್ಮಿಕವಾಗಿ ಯಾವುದಾದ್ರೂ ಘಟನೆಗಳು ನಡೆದಿದ್ದಾವ ಜೈಲಲ್ಲಿ? ನಾನು ನಿಮಗೆ ಅದನ್ನು ನಿಜವಾಗ್ಲೂ ಒಂದು ಅತಿಶಯೋಕ್ತಿ ಅಂದರೆ, ಜನಗಳಿಗೆ ನಾವು ಕೇಳ್ತಾ ಇರ್ತೀವಿ, ನಮಗೆ ಆ ಭಗವಂತ ಈ ರೀತಿ ನಮ್ಮ ಕಣ್ಣಿಗೆ ಕಾಣಿಸ್ತು, ಈ ರೀತಿ ಘಟನೆ ಆಯಿತು ಅಂತೇಳಿ. ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ ವಿನಾಯಕ್, ಸುಮಾರು ನಮ್ಮ ಬಳ್ಳಾರಿಯಲ್ಲಿ ಅಂದರೆ ಜೈಲಲ್ಲಿ ಹನುಮಂತನ ಫೋಟೋ ಇಟ್ಕೊಂಡು ಹೇಮರೆಡ್ಡಿ ಮಲ್ಲಮ್ಮ ಫೋಟೋ, ಯಾಕೆಂದರೆ ಹೇಮರೆಡ್ಡಿ ಮಲ್ಲಮ್ಮ ನಮ್ಮ ತಾಯಿ ಮನೆಯಲ್ಲಿ ಅಡುಗೆ ಮಾಡೋ ಟೈಮ್ನಲ್ಲೂ ಕೂಡ ಅಗ್ನಿ ಸ್ಪರ್ಶ ಮಾಡೋ ಟೈಮ್ನಲ್ಲಿ ಜಸ್ಟ್ ಅವ್ರನ್ನ ನೆನೆಸ್ಕೊಂಡ್ಬಿಟ್ಟು ಅಗ್ನಿ ಸ್ಪರ್ಶ ಮಾಡುವಂಥದ್ದು. ಗ್ಯಾಸ್ ಏನೂ ಇದ್ದಿಲ್ಲ ಅವಾಗೆಲ್ಲ, ಕಟ್ಟಿಗೆಗೆಲ್ಲ ಬೆಂಕಿ ಸ್ಪರ್ಶ ಮಾಡೋ ಟೈಮ್ನಲ್ಲಿ ನೆನೆಸ್ಕೊಳ್ತಾ ಇದ್ದಿದ್ದು ನಾವು ನೋಡ್ತಾ ಇದ್ದಿದ್ದು. ಆಮೇಲೆ ನಮ್ಮ ತಂದೆ ಬಳ್ಳಾರಿ ಹೊಸಪೇಟೆ ನಡುವೆ ಅವರು 35 ವರ್ಷಗಳ ಕಾಲ ಪೊಲೀಸ್ ಸರ್ವಿಸ್ ಮಾಡಿದ್ದು. 16 ವರ್ಷ ಅವರು ಹಂಪಿ ಹೊಸಪೇಟೆ ಈ ಭಾಗದಲ್ಲೇ ಇದ್ದಿದ್ದು. ನಾವು ಮಕ್ಕಳಿದ್ದಾಗಲಿಂದ ಕೂಡ ಅಂಜನಾದ್ರಿ, ಹಂಪಿ ಈ ಭಾಗದಲ್ಲಿ ಸಾಟರ್ಡೆ ಸಂಡೇ ಬಂತು ಅಂದರೆ ಒಂದು ಜೀಪ್ ತೊಗೊಂಡು ಅಪ್ಪ ಅಮ್ಮನಮ್ಮನ ಕರ್ಕೊಂಡೋಗಿ ನದಿ ತೀರದಲ್ಲಿ ಒಂದು ಮನೆಯಿಂದ ಅಷ್ಟು ಇಷ್ಟು ಊಟ ತೊಗೊಂಡೋಗಿ ತಿನ್ನೋದು, ಗುಡ್ಡ ಹತ್ತೋದು, ಅಂಜನಾದ್ರಿ ಇಳಿಯೋದು, ಇಂಥ ಅನುಭವಗಳಿತ್ತಷ್ಟೇ. ನನಗೆ ಸುಮಾರು ತಿಂಗಳುಗಳಾಯಿತು. ಆದಮೇಲೆ ಬಳ್ಳಾರಿಯಲ್ಲಿ ಒಂದು ಬ್ರಾಹ್ಮಣ ಕುಟುಂಬ ನಮ್ಮ ಮನೆಗೆ ತುಂಬ ಆತ್ಮೀಯರು. ಅವ್ರ ಮನೆಯಲ್ಲಿ ಸುಮಾರು ವರ್ಷಗಳ ಒಂದು ಆಂಜನೇಯ ಸ್ವಾಮಿ ವಿಗ್ರಹ ಇತ್ತು. ಅದನ್ನು ಪೂಜೆ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಕಳಿಸ್ಕೊಟ್ರು ನನಗೆ. ಜೈಲಿಗೆ ಕಳಿಸ್ಕೊಟ್ರು. 3 ದಿನ ಪೂಜೆ ಮಾಡ್ಕೊಳ್ಳಿ ಅಂತೇಳಿ. 3 ದಿನ ನಾನು ಪೂಜೆ, ಅಂದರೆ ಇನ್ನು ದುಃಖದಲ್ಲಿ, ಅಂದರೆ ಇನ್ನು ಮಕ್ಕಳು ಆ ಜೈಲಿಗೆ ಅವರೆಲ್ಲ ಬರ್ತಾಯಿರ್ತಾರೆ. ಚಿಕ್ಕ ಮಗು, ಅವನು 9 ವರ್ಷ ಮಗ ಇದ್ದ, ಇವಾಗ ಅವನಿಗೆ 22, 23. ಆ ಮಕ್ಕಳು ಬಂದಾಗೆಲ್ಲ ನಾನು ನೋಡಿದಾಗ ಅಪ್ಕೊಂಬಿಟ್ಟು ಜಸ್ಟ್ ನನ್ನ ಮಗ ಕಾಲ ಮೇಲೆ ಬಿದ್ದರೆ ಅವ್ನ ಕಣ್ಣಲ್ಲಿ ನೀರು ಹೋಗ್ತಾನೇ ಇತ್ತು. ಮಗಳೊಂದು ಕಡೆ ಎದೆ ಮೇಲೆ ಮಲ್ಕೊಂಡ್ರೆ ಅವಳ ಕಣ್ಣಲ್ಲಿ ನೀರು ಹೋಗ್ತಾನೇ ಇತ್ತು. 4 ವರ್ಷ ಪ್ರತಿ ಸಾಟರ್ಡೆ ಜೈಲಿಗೆ ಬಂದು ನನ್ನ ನೋಡ್ಕೊಂಡು ಹೋಗ್ತಾಯಿದ್ರು ಅವರು. ವೈಫು ಒಂದು ದಿನ ಕೂಡ ಅವ್ರನ್ನ ಹೆಲಿಕಾಪ್ಟರ್, ವಿಮಾನಗಳು ಹತ್ತಿರಲಿಲ್ಲ. ಅಂದರೆ ತಂದೆ ಕಷ್ಟದಲ್ಲಿದ್ದಾಗ ಮಕ್ಕಳಿಗೆ ಆ ಬೆಲೆ ಗೊತ್ತಾಗಬೇಕು ಅಂಥೇಳಿ ಮಕ್ಕಳು ಯಾವ ಟೂರು ಇನ್ನೊಂದು ಎಲ್ಲಿ ಹೋಗ್ತಾ ಇದ್ದಿಲ್ಲ. ಸೊ ಹನುಮಂತನ ಪೂಜೆ ನಾನು ಮಾಡಿಕೊಂಡೆ. ನಾನು 3 ಡೇಸ್ ಪೂಜೆ ಎಲ್ಲ ಮಾಡ್ಕೊಂಡಿದ್ದ ಮೇಲೆ ಇನ್ನು ಹನುಮಾನ್ ಚಾಲೀಸ ಸುಮಾರು 108 ಬಾರಿ ದಿನ ಓದೋದು, ಪೂಜೆ ಮಾಡ್ಕೊಳ್ಳೋದು. ದುಃಖ ಅಂದರೆ ಇನ್ನು ಪೀಕ್ಸ್ಗೆ ರೀಚ್ ಆಗಿತ್ತು. ಎಷ್ಟೇ ನಾನು ಹೇಳಿದರೂ ಕೂಡ ದುಃಖ ಅನ್ನೋದು ಏನು ಅಂತಂದರೆ ಭಯದಲ್ಲಿ ದುಃಖ ಅಂತಲ್ಲ. ನನ್ನ ಮಕ್ಕಳು ದೊಡ್ಡವರಾಗ್ಬಿಡ್ತಾ ಇದ್ದಾರೆ, ಅವ್ರ ಜೊತೆ ನಾನು ಟೈಮ್ ಕಳೀತಾ ಇಲ್ಲ. ಸಮಾಜದಲ್ಲಿ ಆ ಮಕ್ಕಳಿಗೆ ಒಂದು ರೀತಿ, ಒಂದು ನಿಮ್ಗೆ ಗೊತ್ತು ಸೊಸೈಟಿ ಯಾವ ರೀತಿ ನೋಡ್ತಾರೆ ಅನ್ನೋದನ್ನು. ಅಂದರೆ ಗೊತ್ತಿದ್ದವರು ಒಳ್ಳೆಯ ರೀತಿಯಲ್ಲಿ ನೋಡಿದ್ರು ಕೂಡ ಕೆಲವೊಬ್ಬರಿಗೆ ಅಸೂಯೆ ಇದ್ದಂಥವ್ರು ಮಕ್ಕಳು ನೋಡೋ ರೀತಿ, ಇದೆಲ್ಲ ನೋವಿತ್ತು. 3 ದಿನ ನಾನು ಪೂಜೆ ಮಾಡಿದ ನಂತರ ಕರೆಕ್ಟಾಗಿ ಸುಪ್ರೀಂ ಕೋರ್ಟಲ್ಲಿ ಬೇಲಿಗೆ ನಾವು ಹಾಕ್ಕೊಂಡಿದ್ದೀವಿ. ಜನವರಿ 20ನೇ ತಾರೀಕು ನನಗೆ ಬೇಲ್ ಗ್ರ್ಯಾಂಟ್ ಆಗಿದ್ದು. ಕರೆಕ್ಟಾಗಿ 19ಕ್ಕೆ 3 ದಿನ ಕಂಪ್ಲೀಟ್ ಆಯಿತು. 20ನೇ ತಾರೀಕು ಬೆಳಿಗ್ಗೆ 4 ಗಂಟೆಗೆ ನಾನು ಕೆಳಗಡೆನೇ, ನಾನು ಅಲ್ಲಿ ಜೈಲಲ್ಲಿ ನನಗೆ ಮಂಚ, ಬೆಡ್ ಎಲ್ಲ ಕೊಟ್ಟಿದ್ದರು. ಆದರೂ ಕೂಡ ಕಠಿಣವಾಗಿ ನಾನು ನೆಲದ ಮೇಲೇ ಮಲಗ್ತಾ ಇದ್ದೆ. ನಾನು ನೆಲದ ಮೇಲೆ ಬೆಡ್ ಹಾಕ್ಕೊಂಡ್ಬಿಟ್ಟು ಮಲಗ್ತಾ ಇದ್ದೆ. ನಾನು ಬೆಳಿಗ್ಗೆ ಅಂದರೆ ಕನಸು ಬರ್ತಾಯಿದೆ ಅಂದರೆ ಸುಮಾರು ವಯಸ್ಸಾಗಿರುವಂಥ ಒಂದು ಕೋತಿ ರೂಪದಲ್ಲಿ ಬಗಲಾಗಿ ಕೂತ್ಕೊಂಡ್ಬಿಟ್ಟು ನನ್ನ ಮೇಲೆ ಕೈ ಹಾಕಿ ಹಿಂಗೆ ತಡ್ತಾ ಇದ್ದಾರೆ. ಅಂದರೆ ಇನ್ನು ಕಂಪ್ಲೀಟ್ ಅದು ಕನಸನ್ನೋ ರೀತಿಯಲ್ಲಿ ಇದ್ದಿಲ್ಲ ನನಗೆ. ಜಸ್ಟು ಕಣ್ಣಲ್ಲಿ ನೀರು ಹೋಗ್ತಾನೇ ಇದೆ. ಜಸ್ಟ್ ಇನ್ನು ಎದ್ದು ನಾನು ಹಿಂಗೆ ಹನುಮಂತ ಬಂದಿದ್ದಾನೆ, ನನ್ನ ಜೊತೆಯಲ್ಲಿ ಮಾತಾಡ್ತಾ ಇದ್ದಾನೆ, ನನ್ನ ಒಂದು ರೀತಿಯಲ್ಲಿ ಜೋಪಾನ ಮಾಡೋ ರೀತಿಯಲ್ಲಿ ಮಾಡ್ತಾಯಿದ್ದಾನೆ ಅಂತೇಳಿ ಕಣ್ಣಲ್ಲಿ ನೀರು ಹೋಗ್ತಾನೆ ಇದೆ. ದಿಂಬೆಲ್ಲ ನೆನೆದೋಗ್ಬಿಟ್ಟಿದೆ. ಜಸ್ಟ್ ಹಿಂಗೆ ಎದ್ದು ಹಿಂಗೆ ನೋಡಿದ ತಕ್ಷಣ 4:15 ಆಗಿತ್ತು. ಕಂಪ್ಲೀಟು ಕೈ ಕಾಲು ನಡಗಿಬಿಡ್ತು. ಹಾಗೇ ಕೂತ್ಕೊಂಡೆ. ಅಂದರೆ ತಂದೆ ನನಗೆ ಖಂಡಿತವಾಗ್ಲೂ ಕೂಡ ನೀನು ಬಂದಿದ್ದೀಯ, ನನ್ನ ಕರ್ಕೊಂಡೋಗು, ನನ್ನ ಮನೆಗೆ ಸೇರಿಸು, ನನ್ನ ಮಕ್ಕಳು, ನನ್ನ ಶ್ರೀಮತಿ ಜೊತೆಯಲ್ಲಿ, ನನ್ನ ಜನರ ನಡುವೆ ನಾನು ಬದುಕಬೇಕು, ಅಂಜನಾದ್ರಿಗೆ ಬಂದು ನಿತ್ಯ ನಿನ್ನ ಸೇವೆ ನಾನು ಮಾಡ್ಕೊತೀನಿ ಅಂಥೇಳಿ ಅಂದ್ಕೊಂಡಿದ್ದೀನಿ. ಕರೆಕ್ಟಾಗಿ ಅವತ್ತು 11:30, 12 ಗಂಟೆಗೆ ಬೇಲ್ ಗ್ರ್ಯಾಂಟ್ ಆಯಿತು ಅಂತೇಳಿ ಹೇಳಿದ್ದು. ಅದನ್ನು ನಾನು ಒಂದು ಸಿನಿಮಾನೋ ಇದು ಅನ್ನೋದಂತಲ್ಲ, ಆ ರೀತಿ. ಹಾಗಾಗಿ ನನಗೆ ಹೊರಗಡೆ ಬಂದ ತಕ್ಷಣ ಕೂಡ ಇಮ್ಮಿಡಿಯೇಟಾಗಿ ಫಸ್ಟು ಮಾಲೆ ಹಾಕ್ಕೊಂಡು ಅಂಜನಾದ್ರಿಯಲ್ಲಿ 5 ದಿನ ಬೆಳಿಗ್ಗೆ ನೆಲದ ಮೇಲೇ ಮಲಗಿದ್ದೆ, ಗುಡ್ಡದ ಮೇಲೆ. ನಾನು ದಿನ ಬೆಳಿಗ್ಗೆ
ಕೆಳಗಡೆ ಬಂದು ತುಂಗಭದ್ರದಲ್ಲಿ ಸ್ನಾನ ಮಾಡೋದು, ಮೇಲೆ ಹೋಗೋದು, ಮತ್ತು ಆರತಿ ಮಾಡ್ಕೊಂಡು ಮತ್ತೆ ಕೆಳಗಿಳಿದು ಬಂದು ಈ ಸುಂದರಕಾಂಡ ಪಾರಾಯಣ, ಬಳ್ಳಾರಿಯಿಂದ ಬ್ರಾಹ್ಮಣರು ಬಂದು ಒಂದು 100 ಮಂದಿ ನನಗೆ ನಮ್ಮ ಜನ ಇದ್ದಾಗ ಅಲ್ಲಲ್ಲಿ ಋಷಿಮುಖ ಪರ್ವತ, ಅಂಜನಾದ್ರಿ, ಪಂಪ ಸರೋವರ, ದುರ್ಗಾ ಪರಮೇಶ್ವರಿ, ಈ ರೀತಿ ಅಲ್ಲಲ್ಲಿ ದಿನ ಕಾಲ ಕಳೆಯೋದು, ಸುಂದರಕಾಂಡ ಓದ್ಕೊಳ್ಳೋದು, ಮತ್ತು ಸಾಯಂಕಾಲ ನದಿಯಲ್ಲಿ ಸ್ನಾನ ಮಾಡಿ ಗುಡ್ಡ ಹತ್ತಿ ಆರತಿ ತೊಗೊಂಡು ಮತ್ತೆ ಅಲ್ಲಿ ಮಲ್ಕೊಳ್ಳೋದು. ಸೊ ಆ ನಂಬಿಕೆ, ಆ ವಿಶ್ವಾಸ. ಅಂದರೆ ಸುಂದರಕಾಂಡ ಪಾರಾಯಣದಿಂದ ತಾವು ಬಂಧನದಿಂದ ತಪ್ಪಿಸ್ಕೊಂಡ್ರಿ ಅಥವಾ ಹೊರಗಡೆ ಬಂದ್ರಿ ಅಂತ ಹೇಳ್ತೀರಾ? ಖಂಡಿತವಾಗ್ಲೂ ಈಗಲೂ ಕೂಡ ತಾವು ನೋಡಿ, ನೀವು ಯಾರಿಗಾದರೂ ಕೂಡ ಏನೇ ಕಷ್ಟ, ಬಂಧನ ಅನ್ನೋದೇ ಅಂತೆಲ್ಲ, ಏನೇ ಕಷ್ಟ ಬರಲಿ, ತಾವು ಒಂದು 45 ನಿಮಿಷಗಳ ಕಾಲ ಆ ಸುಂದರಕಾಂಡ ನಾವು ಪೂರ್ತಿ ಓದಲಿಕ್ಕೆ ಅವ್ರಿಗೆ ಆಗಲಿಲ್ಲ ಅಂದರೂ ಕೂಡ ತಾವು ಜಸ್ಟ್ ಅದನ್ನು ಒಂದು ಹಾಡು ರೂಪದಲ್ಲಿ ಕೇಳಿ, ನೀವು ನಿಮಗೆ ಮಾನಸಿಕವಾಗಿ ನಿಮ್ಮ ಧೈರ್ಯ ಮತ್ತು ಆ ಕಲಿಯುಗದ ಪ್ರತ್ಯಕ್ಷ ದೈವ ಬ್ರಹ್ಮ ಬರೆದಿರುವಂಥದ್ದೇನೆಂದರೆ, ಕಲಿಯುಗದಲ್ಲಿ ಮನುಷ್ಯರ ಪ್ರಭಾವ ಭಾಳ ದೊಡ್ಡದಾಗಿರುತ್ತೆ, ಆದರೆ ಕಣ್ಣಿಗೆ ಕಾಣಿಸೋ ದೈವ ಹನುಮಂತ. ಅವ್ರು ನಮ್ಮ ನಡುವೆನೇ ಓಡಾಡ್ತಾ ಇರ್ತಾರೆ, ನಾವು ಹೇಳೋದು ಕೇಳ್ತಾ ಇರ್ತಾರೆ, ಯಾವುದೋ ಒಂದು ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾರೆ ಅನ್ನೋದು ಒಂದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.